ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಿಜಯ್ ಸೌಂದರ್ಯ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಹೇಳು. ಹಾಯ್ ಗೈಸ್, ಚಾಲಕ್ಸೇಗಿ ಅಂತ ಚೆನ್ನಾಗಿ ಇವತ್ತೆಲ್ಲ ಹೋಗ್ತಿದ್ದಾರೆ ತೋಟಕ್ಕೆ. ನಿಮ್ ತೋಟಲ್ಲಿ ಏನೇನಿದೆ ಹೇಳು? ತೆಂಗಿನಕಾಯಿ ಎಲ್ಲ ಇದೆ, ಪಪಾಯ ಇದೆ, ಅಡಿಕೆ ಇದೆ, ಬನಾನಾ ಇದೆ, ಕಬ್ಬಿದೆ, ಮ್ಯಾಂಗೋ ಇದೆ, ಜಾಕ್ ಫ್ರೂಟ್ ಇದೆ. ಜಾಕ್ ಫ್ರೂಟ್ ಇವತ್ತು ಕಿತ್ಕೊಳ್ಳೋಣ. ಯಾರು ಹತ್ತದು ಮರಕ್ಕೆ? ನೀನೇ ಹತ್ತೀಯಾ? ಗೋದ್ರೇಜ್ ಆಗೋಯ್ತಲ್ಲಪ್ಪ ಇಲ್ಲಿ. ಗೋದ್ರೇಜ್ ಚೆನ್ನಾಗಿ ಡೆವಲಪ್ ಆಗಿ ಹೋಗಿದೆ. ಒಂದ್ ನಿಮಿಷ ಇರುತ್ತೆ. ಇದೆಲ್ಲ ಗೋದ್ರೇಜ್ ಪ್ರಾಪರ್ಟೀಸ್. ಜಸ್ಟ್ ಇಲ್ಲಿಂದ 1-2 ಕಿಲೋಮೀಟರ್ ನಮ್ ಪ್ರಾಪರ್ಟಿ. ನೀವೇ ಅವನೇ ಮಾಡ್ತಾರಂತೆ ಫ್ರೆಂಡ್ಸ್ ವ್ಲಾಗ್. ಮಾಡಪ್ಪ, ಈ ಕಡೆ ತೋರ್ಸು. ಎಲ್ಲ ಹೋಗ್ತಾ ಇದೀವಿ ಅಂದ್ರೆ ಮೈಸೂರಿಗೆ ಹೋಗ್ತಾ ಇದೀವಿ. ಮೈಸೂರು ಹೋಗ್ತಾ ಇದಾರಂತೆ ಫ್ರೆಂಡ್ಸ್. ಸಖತ್ತಾಗಿ ಎಲ್ಲ ಡೆವಲಪ್ ಆಗಿದೆ. ಈ ಕಡೆ ಎಲ್ಲ ಫುಲ್ ದೊಡ್ಡಬಳ್ಳಾಪುರ. ಇವಾಗ ಕೇಳೋದೇ ಬೇಡ ಬಿಡಿ, ಮಾತಾಡ್ಸಕ್ಕೂ ಅವಾಗೆಲ್ಲ ರೇಟ್ಸ್ ಹಂಗಾಗೋಗಿದೆ. ಸೊ ಇವತ್ತು ಸಂಡೇ ಬೆಳಗ್ಗೆನೆ ಎದ್ದು ನಾವು ಊರ್ ಕಡೆ ಹೊರಟ್ವಿ. ಯಲಹಂಕಲ್ಲಿ ಸ್ವಲ್ಪ ಕೆಲಸ ಆಯ್ತು, ಪ್ರಾಪರ್ಟಿದೇನೋ ಸಿಗ್ನೇಚರ್ ಅಲಾಟ್ಮೆಂಟ್ಸ್ ಎಲ್ಲ ಬೇಕಿತ್ತು ಅಂತ ಹೇಳಿದ್ರು. ಸೊ ಹಾಗಾಗಿ ನಾನು ರೂಪೇಶ್ ಅಲ್ಲಿ ಹೋಗಿ ಅದು ಸಿಗ್ನೇಚರ್ ಎಲ್ಲ ಮಾಡಿಸ್ಕೊಂಡು ಫೋಟೋ ಇರೋದಲ್ವಾ? ಅದ್ರ ಮೇಲೇನೋ ಸಿಗ್ನೇಚರ್ ಮಾಡ್ಬೇಕಾ? ಪೇರೆಂಟ್ ಬೇಕಾ ನೋಡಿ ಸರ್, ನಂಬರ್ ಅದೆಲ್ಲ ಕೆಲಸ ಮುಗಿಸ್ಕೊಂಡು ಇವಾಗ ನಾವು ನಮ್ಮ ತೋಟದ ಹತ್ರ ಹೋಗ್ತಾ ಇದೀವಿ. ಎದ್ದು ಹೇಳಿ ಏನಾದ್ರು ವ್ಲಾಗ್ ಅಲ್ಲಿ. ಯಾವ್ದು ಇದು? ಫಾರೆಸ್ಟ್. ನಾವು ಹೋಗ್ತಿದೀವಿ. ಇದು ನಮ್ ತೋಟ ಅಂತೆ. ಫಾರೆಸ್ಟ್ ಮಗನ ಇದು. ನಾವು ಹೋಗೋಣ. ಅದೆಲ್ಲ ನಂದೆ. ಎಲ್ಲ ನಿಂದೆ. ಹೌದು, ದುಡ್ಡು ಮಾಡು, ಎಲ್ಲ ನಿಂದೆ. ನಾನೇ ದುಡ್ಡೇ ಮಾಡಿದ್ದು. ಹೌದಪ್ಪ, ಜಾಸ್ತಿ ದುಡ್ಡು ಕೊಟ್ಟೆ. ಏನಕ್ಕೆ? ತಗೊಳಕ್ಕೆ. ನೋಡಿ ಫ್ರೆಂಡ್ಸ್, ಇದೆಲ್ಲ ಅವನೇ ತಗೊಂಡಿರೋದಂತೆ. ದೊಡ್ಡಬಳ್ಳಾಪುರದ್ದು ಹೊಸಳ್ಳಿ ಫಾರೆಸ್ಟ್ ಎಲ್ಲ ಇವನೇ ತಗೊಂಡಿರೋದಂತೆ. ಸಕ್ಕದಾಗಿರುತ್ತೆ. ಇಲ್ಲಂತೂ ಮಳೆ ಬಂದ್ಬಿಟ್ರೆ ಫುಲ್ಲು ಫಾರೆಸ್ಟ್ ಪಕ್ಕದಲ್ಲಿ, ಫಾರೆಸ್ಟ್ ಮಧ್ಯದಲ್ಲೇ ಹೋಗೋದು. ಸಕ್ಕದಾಗಿದೆ, ತೋರಿಸ್ತೀನಿ ನೋಡಿ. ಮಳೆ ಕಾಲದಲ್ಲಂತೂ ಫುಲ್ ಇಲ್ಲಿ ನೀರೆಲ್ಲ ಹರಿತಾ ಇರುತ್ತೆ. ಇಲ್ಲಿ ಚೆನ್ನಾಗಿರುತ್ತೆ. ಇಲ್ಲಿಂದ ಆಫ್ ರೋಡ್. ಇವಾಗ ರೋಡ್ ಹಾಕ್ತಾ ಇದ್ದಾರೆ, ಅದಕ್ಕೆ. ನಾನೇ ಇದ್ದೆ, ನಾನು ದುಡ್ಡು ಕೊಟ್ಟು ನಾನೇ ತಗೊಂಡಿದ್ದೆ. ಇವನು ಏನ್ ಮಾಮ ನಿನ್ ಮಗ ಹಿಂಗೆ? ಯಾರನ್ನ ನೋಡಿದ್ರೆ ಇವರೆಲ್ಲ ಹೇಳ್ಕೊಟ್ಟಿದಾರ ಅವ್ನಿಗೆ ಅನ್ಕೋತಾರೆ. ನಾವೇನು ಹೇಳ್ಕೊಡಲ್ಲ ಫ್ರೆಂಡ್ಸ್ ಇವ್ನಿಗೆ. ಅವನೇ ಎಲ್ಲ ದೊಡ್ಡ ಮಾತುಗಳೆಲ್ಲ ಮಾತಾಡ್ತಾನೆ ಇವಾಗ, ಅಲ್ವೇನೋ? ನೋಡಿ, ಇದು ರಿವೈಲ್ಡ್ ಅಂತ. ಎಷ್ಟು ಹೇಳಿ ಸ್ಕ್ವೇರ್ ಫೀಟು? 7,500 ಇದರಲ್ಲಿ. ಏನ್ ರೂಪೇಶ್? 2 ಕಿಲೋಮೀಟರ್ ಹೋದ್ರೆ ಮನೆ ತೋಟ. ಫುಲ್ಲು ರಿಚ್ ಇವಾಗ ನೀವೆಲ್ಲ. ನೀವು ಎಂಜಾಯ್ ಮಾಡಕ್ಕಾಗಲ್ಲ ಮಾಮ, ಇವ್ರು ಎಂಜಾಯ್ ಮಾಡ್ಬೋದು ಅದೆಲ್ಲ. ಅಲ್ಲ ಇದ್ವೀರ್, ನಿಮ್ ಮುತ್ತಾತವ್ರು ಕಷ್ಟಪಟ್ಟು ಮಾಡಿರೋದಪ್ಪ ಅದೆಲ್ಲ. ಯಾಕೆ? ನನ್ನ
ಮಾರಾಕಲ್ಲಪ್ಪ ನಾನು ನಿನ್ನ. ಯಾರು ಮಾರಕತ್ ನಿನ್ನ? ಯಾರು? ಸೋನಿ. ಸೋನಿ ಮಾರಕತ್ತಂತ? ಎಸ್. ಅಷ್ಟೇ, ನಿಮ್ಮ ಅಮ್ಮನ ಮಾರಾಕ್ತೀನಿ ನಾನು. ಫ್ರೆಂಡ್ಸ್ ಆಲ್ಮೋಸ್ಟ್ ಬಂದ್ಬಿಟ್ವಿ. ಇನ್ನೊಂದು 5 ಮಿನಿಟ್ಸ್ ಬಂದ್ಬಿಟ್ವಿ. ಸೊ ಬೆಂಗಳೂರಿಂದ 70 ಕಿಲೋಮೀಟರ್ಸ್ ಆಗುತ್ತೆ. ನಮ್ಮ ಮಮ್ಮಿ ಮನೆಯಿಂದ ದೊಡ್ಡಬಳ್ಳಾಪುರಿಂದ ಇಲ್ಲಿಗೆ 20 ಕಿಲೋಮೀಟರ್ಸ್ ಆಗುತ್ತೆ ಅಷ್ಟೇ. ಸೊ ಇವಾಗ ಹೋಗಿ ನಾನ್ ವೆಜ್ ಬ್ಯಾಟಿಂಗ್ ಮಾಡ್ಕೊಂಡು ತಿರುಗಾಡ್ಕೊಂಡು ಒಳ್ಳೆ ಟೈಮ್ನ ಸ್ಪೆಂಡ್ ಮಾಡಿಕೊಂಡು ಯದುವೀರ್ಗೆ ಏನೇನು ಬೇಕೋ ಎಲ್ಲ ಎತ್ಕೊಂಡು ಏನು ಬೇಕೋ ಲಾಲಿಪಾಪ್, ಅಲ್ಲಿ ಯಾವ ಲಾಲಿಪಾಪ್ ಐತಪ್ಪ? ಫ್ರೂಟ್ಸು. ಆಮೇಲೆ ಜ್ಯೂಸು, ಪಪ್ಪಾಯ, ಕೊಕೊನಟ್ ಜ್ಯೂಸು, ಆಮೇಲೆ ಇನ್ನೇನು ಬೇಕು ಅಷ್ಟೇ. ಜಾಕ್ ಫ್ರೂಟ್. ಜಾಕ್ ಫ್ರೂಟ್, ಹಾಂ, ಆಮೇಲೆ ಪಪ್ಪಾಯ ಎಲ್ಲ ಬೇಕು. ಎಲ್ಲ ಬೇಕು. ಸೊ ನಮ್ಮ ಮಾವ ಅವಾಗಿಂದ ಫೋನ್ ಮಾಡ್ತವ್ರೆ, ಎಲ್ಲಿದ್ದೀರಾ, ಬಂದ್ರಾ ಅಂತ. ಇವ್ರ ಡ್ಯಾಡಿ. ಹಾಯ್ ರೂಪೇಶ್. ಹಲೋ. ಡ್ಯಾಡಿ ಏನೋ ಡ್ಯಾಡಿ ಹೆಸರು ಇದುವೆ? ಕೃಷ್ಣಪ್ಪ ಅಂತೀಯ ನೀನು? ಬರ್ತಾ ಇದೀವಿ ಇದು ಬಂದ್ವಿ, ಇನ್ನೊಂದು 5 ನಿಮಿಷ 10 ನಿಮಿಷ ಅಂತಾನೆ ಇದ್ದೀನಿ. ಫೋನ್ ಮಾಡ್ತಾನೆ ಇದ್ದಾರೆ. ಸಿಕ್ಕಾಪಟ್ಟೆ ಬಿಸಿಲಿದೆ. ಸೊ ಬನ್ನಿ ಇವಾಗ ಹೋಗಿ ತೋಟದ ಹತ್ರ ಎಲ್ಲ ನೋಡ್ಕೊಂಡು ಅಲ್ಲಿಂದ ತಿರ್ಗಾ ವಾಪಸ್ ಮಮ್ಮಿ ಮನೆ ಹತ್ರ ಹೋಗಿ ಅಲ್ಲಿ ಮಾತಾಡ್ಸ್ಕೊಂಡು ರಿಟರ್ನ್ ಬೆಂಗಳೂರಿಗೆ. ಈ ತರ ಎಲ್ಲೂ ಮಾತಾಡ್ಸೋದಿಲ್ಲ, ಹಂಗೆ ಡೈರೆಕ್ಟ್ ಹೋಗೋದಾ? ಮರ್ಡರ್ ಮಾಡ್ತಾರೆ ಫ್ರೆಂಡ್ಸ್ ನಮ್ಮ ಡ್ಯಾಡಿ. ರೂಪೇಶ್ನ ಹಿಂಗೆ ಕುಯ್ದಾಕ್ತಾರೆ. ಹಿಂದೆ ಮುಂದೆ ನೋಡೋಣ. ನಮ್ಮ ಡ್ಯಾಡಿ ಊರಲ್ಲೇ ಕೇಳಿ ಅನ್ನೋದು ನಮ್ಮ ಡ್ಯಾಡಿನ ಎಲ್ಲ. ನಮ್ಮೂರೆಲ್ಲ ಭಯ ಬೀಳುತ್ತೆ ನಮ್ಮ ಡ್ಯಾಡಿ ನೋಡಿದ್ರೆ. ಏನ್ ಅನ್ಕೊಂಡಿದ್ಯಾ? ನಮ್ಮ ಡ್ಯಾಡಿ ಹಿಂಗೆ ಕುಯ್ದು ಬಿಡ್ತಾರೆ ರೂಪೇಶ್ನ. ಇನ್ನೂ ಅಷ್ಟೇ ಸುಮ್ನೆ ಹೆಂಗಂತಾರೆ ಫ್ರೆಂಡ್ಸ್, ನಮ್ಮ ಅಪ್ಪ ಇದ್ರೆ ಭಯ ಬೀಳ್ತಾರೆ. ಎಷ್ಟೇ ಆದ್ರೂ ಮಾವ ಅಲ್ವಾ, ಒಂದು ಗತ್ತು. ಅದೇ ರೆಸ್ಪೆಕ್ಟ್ ಅದಿದೆ ಅಲ್ಲ, ಅದು ಮೇಂಟೈನ್ ಮಾಡಿದಾರಲ್ಲ ಡ್ಯಾಡಿ, ಅದಕ್ಕೆ. ಸೊ ಹೋಗಿ ನಮ್ಮ ಮಮ್ಮಿ ಅವ್ರನ್ನೆಲ್ಲ ಮಾತಾಡ್ಸ್ಕೊಂಡು ನಮ್ಮ ಡ್ಯಾಡಿನೆಲ್ಲ ಮಾತಾಡ್ಸ್ಕೊಂಡು ಹೋಗೋದು ಫ್ರೆಂಡ್ಸ್. ಸುಮ್ನೆ ಅವ್ರು ಹಿಂಗೆ ಡೈಲಾಗ್ ಹೊಡಿಯೋದು ಅಷ್ಟೇ, ಏನಿಲ್ಲ. ನಾನ್ ಬರಲ್ಲ, ನಾನು ಅಲ್ಲೇ ಇಳ್ಕೊಂಡ್ಬಿಡ್ತೀನಿ. ನಮ್ ಡ್ಯಾಡಿ ಮತ್ತೆ ರಕ್ಷಿತಕ್ಕವ್ರ ಮನೆ ಹತ್ರ ಹೋಗ್ಬಿಟ್ಟು ಬೇಡ, ಹಿಂಗ್ ಹೋಗೋಣ. ತೊಂಡೆಬಾವಿ ಆಗಿಂದ ಹೋಗಿ ದೇವನಹಳ್ಳಿ ಸುತ್ಕೊಂಡು. ಫ್ರೆಂಡ್ಸ್ ಫೈನಲಿ ರೀಚ್ ಆದ್ವಿ ಮನೆಗೆ. ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಅಷ್ಟೊತ್ತಲ್ಲೇ ನಾಟಿ ಕೋಳಿ ಸಾಂಬಾರು ಬಿರಿಯಾನಿ ಎಲ್ಲ ಮಾಡಿಸಿ ಕಾಯ್ಕೊಂಡಿದ್ರು ನಾವು ಹೋಗೋಷ್ಟರಲ್ಲಿ. ಸೊ ಊಟ ಮಾಡಿಕೊಂಡು ನೆಕ್ಸ್ಟ್ ಈಗ ತೋಟದ ಹತ್ರ ಬಂದ್ವಿ. ನೋಡಿ ರೂಪೇಶ್ ಯದುವೀರು ಹೋಗ್ತಾ ಇದ್ದಾರೆ. ಚೆನ್ನಾಗಿತ್ತು. ಅಲ್ಲಿ ಹೋಗ್ಬಿಟ್ರೆ ನಮಗೆ ವಾಪಸ್ ಬೆಂಗಳೂರಿಗೆ ಬರೋಕ್ಕೆ ಮನಸ್ಸೇ ಆಗಲ್ಲ ಫ್ರೆಂಡ್ಸ್. ನಿಜವಾಗ್ಲೂ ನನಗೆ ದೊಡ್ಡಬಳ್ಳಾಪುರಕ್ಕೆ ಹೋಗ್ತಾ ಇದ್ದೀವಿ ಅಂದರೆ ಎಷ್ಟು ಖುಷಿಯಾಗಿ ಹೋಗ್ತೀನೋ, ವಾಪಸ್ ಬರಬೇಕಾದ್ರೆ ಅಷ್ಟೇ ಬೇಜಾರು ಮಾಡ್ಕೊಂಡು ಬರ್ತೀನಿ. ಅಯ್ಯೋ ತಿರ್ಗಾ ಬೆಂಗಳೂರಿಗೆ ಬಂದುಬಿಡ್ಬೇಕಲ್ಲಪ್ಪ, ನೆಕ್ಸ್ಟ್ ಡೇಯಿಂದ ತಿರ್ಗಾ ಆಫೀಸ್ಗೆ ಹೋಗ್ಬೇಕಲ್ಲಪ್ಪ, ಇಷ್ಟೇ ಲೈಫು ನಮ್ಮದೆಲ್ಲ ಅಂತ ಅಂದ್ಕೊಂಡು ಬರ್ತೀನಿ. ಬನ್ನಿ ಇನ್ನೆಲ್ಲ ರಾ ಕ್ಲಿಪ್ಪಿಂಗ್ಸ್ನ ಹಾಕ್ತೀನಿ, ನೋಡಿ ಎಂಜಾಯ್ ಮಾಡಿ. ಹಾಂ బ్లాక్ అయిపోతే నీళ్ళు వచ్చేలే. ఎండిపోయింది. అవును ఒంబాళే వచ్చింది కదా. ಫ್ರೆಂಡ್ಸ್ ಮುಂಚೆ ನೀವು ನನ್ನ ವ್ಲಾಗ್ಸ್ನ ಫಾಲೋ ಮಾಡ್ತಾ ಇದ್ರೆ ಇದು ಲೊಕೇಶನ್ ನೋಡಿದ್ರೆ ಗೊತ್ತಾಗಿರುತ್ತೆ ನಿಮಗೆ. ಮುಂಚೆ ಇಲ್ಲೆಲ್ಲ ಬಾಳೆ ತೋಟ ಇತ್ತು. ಇವಾಗ ಕೂಲಿಯವ್ರು ಸಿಗಲ್ಲ. ಆಮೇಲೆ ನಮ್ಮ ಮಾವಾಗೂ ವಯಸ್ಸಾಯಿತು, ವ್ಯವಸಾಯ ಎಲ್ಲ ಮಾಡೋಕ್ಕಾಗಲ್ಲ. ಹಾಗಾಗಿ ಅಡಿಕೆ ಬೆಸ್ಟು ಅಂದ್ಬಿಟ್ಟು ಅಡಿಕೆನ ಹಾಕಿದ್ದಾರೆ. ಸೊ ಆಲ್ಮೋಸ್ಟ್ ಎಲ್ಲ ದೊಡ್ಡದಾಗ್ಬಿಟ್ಟಿದೆ. ಇನ್ನೊಂದು 6-7 ಮಂತ್ಸು ಚೆನ್ನಾಗಾಗುತ್ತೆ. ಇನ್ನು ನಮ್ಮ ಮಾವೆಲ್ಲ ತೋರಿಸ್ತಾ ಇದ್ರು ಒಂದೊಂದ್ಸಲಿ ಬ್ಲಾಕ್ ಆಗುತ್ತೆ ಅಂತ. ಅದಾದ್ಮೇಲೆ ಎಷ್ಟೊಂದು ಜನ ಕ್ವಶನ್ಸ್ ಕೇಳ್ತಾ ಇದ್ರಿ, ನಿಮ್ಮ ಮಾವ ಇದ್ದಾರಾ, ಯಾಕೆ ನಿಮ್ಮ ಜೊತೆ ಇಲ್ಲ, ನಿಮ್ಮ ಮಾವನ ಯಾಕೆ ನೀವು ವ್ಲಾಗ್ಸಲ್ಲಿ ತೋರಿಸಲ್ಲ ಅಂತ. ಅವರೆಲ್ಲ ಅಷ್ಟು ಕಂಫರ್ಟಬಲ್ ಇಲ್ಲ ಫ್ರೆಂಡ್ಸ್ ವ್ಲಾಗಲ್ಲಿ ಬಂದು ಮಾತಾಡೋ ಅಷ್ಟೆಲ್ಲ. ನಾನು ಅವಾಗವಾಗ ಅವ್ರು ಕಾಣಿಸ್ದಾಗ ನೋಡಿ ತಗೋತಾ ಇರ್ತೀನಿ ಅಷ್ಟೇ. ಅವರು ಊರಲ್ಲಿರ್ತಾರೆ. ಸೊ ಇದು ಒಂದು ಅಪ್ಡೇಟು. ನಮ್ಮ ಮಾವ ಇದ್ದಾರೆ, ಅವ್ರು ಊರಲ್ಲಿರ್ತಾರೆ. ನಮ್ಮ ಜೊತೆ ಯಾಕಿಲ್ಲ ಅಂತ ಅಂದರೆ ಅವ್ರಿಗೆ ಸಿಟಿ ಲೈಫ್ ಅಂದರೆ ಎಲ್ಲ ಇಷ್ಟ ಇಲ್ಲ. ಮುಂಚೆ ಮದುವೆ ಆಗೋ ಹೊಸರಲ್ಲಿ ಬಂದು ಇಲ್ಲೇ ಇದ್ರಂತೆ. HL ಸ್ಕೂಲಲ್ಲೇ ಟೀಚರ್ ಆಗಿದ್ರು. ಅವಾಗೇ ನಮ್ಮ ಮಾವ TCH ಮಾಡಿರೋ ಅಂಥದ್ದು. ಸೊ ಅಷ್ಟು ಓದಿದ್ದಾರೆ. ಬಟ್ ಆದರೆ ಅವ್ರಿಗೆ ವ್ಯವಸಾಯ, ಊರು ಅದೆಲ್ಲ ಇಷ್ಟ. ಹಾಗಾಗಿ ಅವ್ರು ಬೆಂಗಳೂರು ಕಡೆ ಬರೋದು ತುಂಬಾ ಕಮ್ಮಿ.
ಬಂದಾಗ ನಾನು ವ್ಲಾಗ್ಸ್ನ ಮಾಡ್ಕೊಳ್ತೀನಿ. ನೋಡಿ ಅವ್ರ ಮೊಮ್ಮಗ ಜೊತೆ ಒಳ್ಳೆ ಟೈಮ್ನ ಸ್ಪೆಂಡ್ ಮಾಡ್ತಾ ಇದ್ದಾರೆ. ಆಮೇಲೆ ಅವ್ರಿಗೆ ಎಷ್ಟು ಫಿಟ್ ಆಗಿದ್ದಾರೆ ಅಂದರೆ ನನಗೆ ಯಾವಾಗೂ ಹೇಳ್ತಾ ಇರ್ತಾರೆ, ನೀವು ಪಿಜ್ಜಾ ಬರ್ಗರ್ ಎಲ್ಲ ತಿನ್ನಬೇಡಿ, ರಾಗಿ ಮುದ್ದೆ ತಿನ್ನಿ ಅಂತೆಲ್ಲ ಹೇಳ್ತಾಯಿದ್ರು. ಅದಾದಮೇಲೆ ಸ್ವರೂಪು ಸುಕನ್ಯಾ ಎಲ್ಲರೂ ಬಂದರು. ಸೊ ಸ್ವರೂಪು ಸುಕನ್ಯಾ ಎಲ್ಲ ರೂಪೇಶ್ ಕಸಿನ್ಸು. ಸೊ ಅವ್ರ ಜೊತೆ ಎಲ್ಲನೂ ಚೆನ್ನಾಗಿ ಟೈಮ್ನ ಸ್ಪೆಂಡ್ ಮಾಡಿಕೊಂಡು, ಯದುವೀರು ಅಷ್ಟೇ ಒಳ್ಳೆ ಟೈಮ್ನ ಸ್ಪೆಂಡ್ ಮಾಡ್ಕೊಂಡು, ಅವ್ನಿಗಂತೂ ಬರೋಕ್ಕೆ ಇಷ್ಟ ಇಲ್ಲ. ಇನ್ನೇನು ಮಾಡೋದು, ನೆಕ್ಸ್ಟ್ ಯಾವಾಗನ ಕರ್ಕೊಂಡು ಬರ್ತೀನಿ ಬಾ ಅಂತ ಹೇಳಿ ನಾವು ರಿಟರ್ನ್ ಕರ್ಕೊಂಡು ಬಂದ್ವಿ. 3ನೇ ಕಾಯಿ ಬೆಳಗ್ಗೆಯಿಂದ ఏ పొయ్యి ఎక్కి నిదానంగా విదేత్కరా పోప ఇచ్చేసిండవా ಅದೇಂ ಅಯ್ಯೋ ಅಲ್ಲೋಡ ಅಲ್ಲಿ ತಾತ ತರ್ತೈತೆ ಎತ್ಕೋ. ಯದುವೀರ್ ಅಲ್ಲಿ ಅಜ್ಜಿ ಅವ್ರನ್ನಂತೆ ಮಾತಾಡ್ಸ್ಕೊಂಡ್ ಬರೋಗು. ಸ್ವರೂಪ್ ಚಿಕ್ಕು ಬಂದ್ರೆ ಹೋಗ್ತೀಯಾ? ಹಾ ಜಾಕ್ ಫ್ರೂಟ್ ಸಂಜೆ ಆದ್ರೆ ಇಲ್ಲೆಲ್ಲ ಚಿರತೆ ಓಡಾಡುತ್ತೆ, ನವಿಲ್ಗರಿ ಬರುತ್ತೆ. ಯದುವೀರ್ ಏನ್ ಕಿತ್ಕೋತಾ ಇರೋದು? ಈ ಕಡೆ ತಿರ್ಗ್ಬಿಟ್ಟು ಹೇಳು. ಇಲ್ಲಿ ಜಾಕ್ ಫ್ರೂಟ್. ಯಾರು ಹತ್ತದ ಇವಾಗ? ನಿಮ್ ತಾತ ಹತ್ತಾರ? చెక్కొచ్చు. ಖುಷಿ ಆಯ್ತಾ ನಿನ್ಗೆ? ಹಾ ಖುಷಿ ಆಯ್ತಾ? ನಿಂಗೆ ಕರ್ಕೊಂಬರಕ್ ಭಯ ನನಗೆ, ಹಿಂಗೆಲ್ಲ ತೀಟೆ ಮಾಡ್ತೀಯ ನೀನು. ಅವರೆಕಾಯಿ ಹಾಕಿದ್ರು. ಅವರೆಕಾಯಿ ಆಲ್ಮೋಸ್ಟ್ ಎಲ್ಲ ಆಗೋಗೋ ಟೈಮ್, ಅಂದರೆ ಎಲ್ಲ ಒಣಗೋಗ್ಬಿಡ್ತಾ ಇತ್ತು. ಅದಾದಮೇಲೆ ಬದನೆಕಾಯಿ ಹಾಕಿದ್ರು. ಬದನೆಕಾಯಿ ಸ್ವಲ್ಪ ಕಿತ್ಕೊಂಡ್ವಿ. ಜೊತೆಗೆ ರೀಸೆಂಟಾಗಿ ಬೋರ್ ಹಾಕ್ಸಿದ್ರು ನಮ್ಮ ಮಾವ. ಅದೇ ಹೇಳ್ತಾ ಇದ್ರು ಎಷ್ಟು ಅಡಿಗೆ ಬಿತ್ತು ಏನು ಅಂತ ಎಲ್ಲ. ಸಕ್ಕದಾಗಿರುತ್ತೆ ಫ್ರೆಂಡ್ಸ್. ಎಷ್ಟು ಚೆನ್ನಾಗಿ ನೋಡಿ ಸನ್ಸೆಟ್ ಆಗ್ತಾ ಇದೆ. ಈ ಕಡೆ ಇದೆಲ್ಲ ನೋಡಿ ಅಡಿಕೆ ತೋಟ. ಈ ಸೈಡ್ ಬಂದರೆ ರಾಗಿ. ಈ ಕಡೆ ತುಂಬ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಯಾವಾಗಾದರೂ ಹೋದರೆ ಕಂಪ್ಲೀಟ್ ವ್ಲಾಗ್ ಹಾಕ್ತೀನಿ. ಮುಂಚೆ ನಮ್ಮದು ಫಾರ್ಮ್ ಹೇಗಿತ್ತು ಅಂತ ನಾನು ಹಳೇ ವ್ಲಾಗ್ ಸ್ಟಾರ್ಟಿಂಗಲ್ಲಿ ಹಾಕಿದ್ದೆ. ಇನ್ನೂ ಯಾರು ಹೋಗಿ ನೋಡಿಲ್ಲ, ಅದೆಲ್ಲ ಹೋಗಿ ನೋಡಿ. ನಿಮ್ಮೆಲ್ಲರಿಗೂ ಇಷ್ಟ ಆಗ್ಬೋದು. ಇಷ್ಟ ಆದರೆ ಒಂದು ಪುಟ್ಟ ಲೈಕ್ ಮಾಡೋದು, ಶೇರ್ ಮಾಡೋದು, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಬನ್ನಿ ಇನ್ನೊರ ಕ್ಲಿಪ್ಪಿಂಗ್ಸ್ನ ಹಾಕ್ತೀನಿ. ಆಲ್ಮೋಸ್ಟ್ ಒಂದು 3 hours ಅಲ್ಲೇ ಇದ್ವಿ ಫ್ರೆಂಡ್ಸ್. ಒಳ್ಳೆ ಟೈಮ್ನ ಸ್ಪೆಂಡ್ ಮಾಡಿದ್ವಿ. ಯದುವೀರಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ದ. ಅಲ್ಲಿ ಹದ್ದುದು ಪುಕ್ಕ ಎಲ್ಲ ಬಿದ್ದಿದ್ರೆ ಎತ್ಕೊಬಂದು ನನಗೆ ಕೊಡೋದು ಅದೆಲ್ಲ ಮಾಡ್ತಿದ್ದ. ಆಮೇಲೆ ಚಿಕ್ಕ ಚಿಕ್ಕ ಇನ್ಸೆಕ್ಟ್ಸ್ ಎಲ್ಲ ಇರುತ್ತಲ್ಲ, ಆಮೇಲೆ ಬಟರ್ಫ್ಲೈಸು, ಇದನ್ನೆಲ್ಲ ನೋಡಿ ಅವ್ನು ಸಿಕ್ಕಾಪಟ್ಟೆ ಖುಷಿಯಾದ. ನಾನು ಬರಲ್ಲ ಅಂತ ಹಠ ಮಾಡ್ತಿದ್ದ. ಸೊ ನಾವು ತರಕಾರಿ ಅದೆಲ್ಲ ಎತ್ಕೊಂಡು ಪ್ಯಾಕ್ ಮಾಡಿಕೊಂಡು ಇವಾಗ ಬೆಂಗಳೂರಿಗೆ ಹೊರಡಬೇಕು. ಹೋಗೋ ದಾರಿಯಲ್ಲಿ ಹಂಗೆ ನಮ್ಮ ಡ್ಯಾಡಿ ಮನೆ ಹತ್ರ ಒಂದು ಸ್ಟಾಪ್ ಹಾಕಿ ಅವ್ರ ಜೊತೆ ಒಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿಕೊಂಡು ವಾಪಸ್ ಹೋಗೋದೆ ಫ್ರೆಂಡ್ಸ್ ಬೆಂಗಳೂರಿಗೆ. ಇದು ಹೆಂಗಿತ್ತು ಇವತ್ತು ಡೇ? ಚೆನ್ನಾಗಿತ್ತಾ? ಇವಾಗ ಇಲ್ಲಿ ತೋಟದಿಂದ ಕೋಕೋ ತಾತ ಮನೆಗೆ ಹೋಗ್ತಾ ಇದೀವ. ನಮ್ಮ ಮಮ್ಮಿ ಮನೆಗೆ ಹೋಗ್ತಾ ಇದಾರೆ ಅಂತ ಹೇಳ್ತಾ ಇದ್ದ. ನೀವು ಮುಗೀತಾ ಇಲ್ಲೆಲ್ಲ? ಏನೇನು ಕಿತ್ಕೊಂಡೆ? ಎಲ್ಲ ಅಂದ್ರೆ ಏನೇನು? ಏನೇನು ಕಿತ್ಕೊಂಡೆ ಹೇಳೋದಕ್ಕೆ? ನಿದ್ದೆ ಬಂದ್ಬಿಟ್ಟಿದ್ದಲ್ಲಪ್ಪ ನಿನ್ಗೆ. ಹಾಯ್.
ನೀವಮ್ಮ ಆನಲೇ ಕಳ್ಳ ಮರಿ. ಲೇಟ್ ಆಯ್ತು. ಕೈಯಲ್ಲಿ ಇಷ್ಟು ತಣ್ಣಗೈತ್ವಾ? ಎಲ್ಲವನಂತವನು ಇಂಡಿಯಾ. ಓಹ್ ಇಂಡಿಯಾ ಮಾಡ್ಕೊಂಡವ.